ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಖಾಸಗಿ ವಿಡಿಯೋ ಬ್ಲಾಕ್ ಮೇಲ್ ಬಯಕೆ ಅತ್ತಿಗೆಯ ಕೊಲೆ ತನಿಖೆಯಲ್ಲಿ ಬಯಲಾಯಿತು ಭೀಕರ ಸತ್ಯ. ಚಿಕ್ಕಬಳ್ಳಾಪುರದಲ್ಲಿ ನಡೆದ 23 ವರ್ಷದ ಪುಷ್ಪಲತಾ ಕೊಲೆ ಪ್ರಕರಣಕ್ಕೆ ಬೆಚ್ಚಿ ಬೀಳಿಸುವ ತಿರುವು ಸಿಕ್ಕಿದೆ. ಅಪರಿಚಿತರು ಮನೆಗೆ ನುಗ್ಗಿ ಕೊಲೆ ಮಾಡಿ ಚಿನ್ನ ದೋಚಿದ್ದಾರೆ ಎಂದು ಕತೆ ಕಟ್ಟಿದ್ದ ನಾದಿನಿ ಭವ್ಯಾಳೆ ಪ್ರಮುಖ ಆರೋಪಿ ಎಂಬುದು ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಖಾಸಗಿ ವಿಡಿಯೋ ವಿಚಾರವಾಗಿ ಬ್ಲಾಕ್ ಮೇಲ್ಗೆ ಸಿಲುಕಿದ್ದ ಭವ್ಯ ಹಣದ ಸಮಸ್ಯೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಳು ಎಂದು ತಿಳಿದು ಬಂದಿದೆ. ತನ್ನ ಸಂಬಂಧಿ ಲೋಹಿತ್ಗೆ ವಿಡಿಯೋ ಕಳುಹಿಸಿದ್ದ ಭವ್ಯಾಳನ್ನೇ ಬಳಿಕ ಆತ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಎನ್ನಲಾಗಿದೆ. ಈ ಹಿಂದೆ ಹಲವು ಬಾರಿ ಹಣ ನೀಡಿದ್ರೂ ಮತ್ತೆ ಹಣದ ಬೇಡಿಕೆ ಹೆಚ್ಚಾದ ಹಿನ್ನೆಲೆ ಭವ್ಯ ಕೊಲೆ ಸಂಚು ರೂಪಿಸಿದ್ದಾಳೆ ಎನ್ನಲಾಗಿದೆ. ಮನೆಯವರು ಹೊರಗಿದ್ದ ವೇಳೆ ಲೋಹಿತ್ನನ್ನ ಮನೆಗೆ ಕರೆಸಿ ಮಲಗಿದ್ದ ಅತ್ತಿಗೆ ಪುಷ್ಪಲತಾಳನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕೊಲೆ ಬಳಿಕ ಚಿನ್ನಾಭರಣ ದೋಚಿದಂತೆ ನಾಟಕವಾಡಿ ದರೋಡೆ ಕತೆ ಸೃಷ್ಟಿಸಲು ಯತ್ನಿಸಿದ್ದರೆಂದು ಪೊಲೀಸರು ತಿಳಿಸಿದ್ದಾರೆ. ತನಿಖೆ ವೇಳೆ ಭವ್ಯ ಮತ್ತು ಲೋಹಿತ್ ಬಂಧಿತರಾಗಿ ವಿಚಾರಣೆಯಲ್ಲಿ ಸತ್ಯ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಪ್ರಕರಣದಲ್ಲಿ ಭವ್ಯಳ ತಾಯಿ ಹಾಗೂ ಅಜ್ಜಿಯ ಪಾತ್ರದ ಬಗ್ಗೆಯೂ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈ ಬೆಚ್ಚಿ ಬೀಳಿಸುವ ಪ್ರಕರಣ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದು ತನಿಖೆ ಮುಂದುವರೆದಿದೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.